ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೌಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಾನು ಇವತ್ತು ಪಾಪುದು 5 ಮಂತ್ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 12 ಡೇಟ್ ಅಲ್ವಾ. ಸೊ ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲೇ ಹೇಳಿದ್ದೆ, ನಾನು ಯಾವಾಗಲೂ ಮನೆಯಲ್ಲೇ ಏನು ಏನಿರುತ್ತೆ ಈ ಫ್ಲವರ್ ಆಗಿರಲಿ, ಬೇರೆ ವೆಜಿಟೇಬಲ್ಸ್ ಈ ಥರದ್ದು ಬೇರೆ ಯಾವ್ದು ಆಗಿದ್ರು ಅದರಲ್ಲೇ ನಾನು ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಮಾಡೋದು ಪ್ರತಿ ಸಲ ಅಂತ. ಸೊ ಈ ಸಲ ಹೈಬಿಸ್ಕಸ್ ಫ್ಲವರ್ ಇಲ್ಲೇನು ಕಾಣಿಸ್ತಾ ಇದೆ. ಸೊ ಇದು ಸ್ವಲ್ಪ ಜಾಸ್ತಿನೇ ಇದೆ, ಗಿಡದಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಸೊ ನಾನು ಇವತ್ತು ಇದರಲ್ಲೇ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 4 ಮಂತ್ ಫೋಟೋಶೂಟ್ ಏನು ಮಾಡಿದ್ದೆ ಅದರದ್ದು ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ಮಂತ್. ಅದೇ 4 ಮಂತ್ ಫೋಟೋಶೂಟ್ದು ಅದು ಕೂಡ ನಾನು ಫ್ಲವರಲ್ಲೇ ಡೆಕೋರೇಟ್ ಮಾಡಿಬಿಟ್ಟು ಮಾಡಿದ್ದು. ಯಾವಾಗಲೂ ನಾನು ತುಂಬ ಸಿಂಪಲ್ಲಾಗೇ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೆ ಅಲ್ಲ. ಸೊ ಹಾಗೆ ಈ ಸಲ ಯಾವುದರಲ್ಲಿ ಮಾಡೋಣ ಅಂತ ಹಾಗೆ ಥಿಂಕ್ ಮಾಡ್ತಾಯಿದ್ದೆ. ನೋಡಿದ್ರೆ ಮನೆ ಹತ್ರ ತುಂಬ ಫ್ಲವರ್ಸ್ ಬಿಟ್ಟಿತ್ತು, ಹೈಬಿಸ್ಕಸ್ ಫ್ಲವರ್. ಸೊ ಪಾಪುದು ರೆಡ್ ಕಲರ್ ಡ್ರೆಸ್ ಒಂದಿತ್ತು, ಅದಕ್ಕೆ ಈ ರೆಡ್ ಕಲರ್ ಹೈಬಿಸ್ಕಸ್ ಫ್ಲವರ್ನೇ ತೊಗೊಂಡ್ಬಿಟ್ಟು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಲೀವ್ಸ್ನ ಕೂಡ ತೊಗೊಂಡಿದ್ದೀನಿ, ಹಾಗೆ ಸೈಡಲ್ಲಿ ಏನಾದ್ರು ಡೆಕೋರೇಟ್ ಮಾಡೋದಕ್ಕೆ ಅಂತ. ಬೇರೆ ಕಲರ್ ಹೈಬಿಸ್ಕಸ್ಸು ತುಂಬಾ ಇದೆ ಮನೆ ಹತ್ರ, ಬಟ್ ನಾನು ರೆಡ್ ಕಲರ್ ಡ್ರೆಸ್ಸಲ್ಲಿ ಪಾಪುಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ನಲ್ಲ. ಸೊ ಈ ಫ್ಲವರ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ಫ್ಲವರ್ಸ್ನ ತೊಗೊಂಡು ಬಂದಿದ್ದೀನಿ, ಹಾಗೆ ಸ್ವಲ್ಪ ಲೀವ್ಸ್ನ ಕೂಡ ತಂದಿದ್ದೀನಿ. ಸೊ ಇದರಲ್ಲೇ ಸಿಂಪಲ್ಲಾಗಿ ಇವಾಗ ಡೆಕೋರೇಟ್ ಮಾಡ್ತೀನಿ. ಸೊ ನಾನು ಫೋಟೋಶೂಟ್ ಮಾಡೋದಕ್ಕೆ ಅಂತ ವೈಟ್ ಕಲರ್ದು ಶಾಲ್ ಏನಾರು ಇದೆಯಾ ಅಂತ ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ಮಾವ ಎಲ್ಲೋ ಮದುವೆಗೆ ಹೋಗೋದಕ್ಕೆ ಅಂತ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ರು. ಹಾಗೆ ಪಾಪು ಜೊತೆ ಆಟ ಆಡ್ತಾಯಿದ್ರು. ಅವಳ ಜೊತೆ ಯಾರಾದರೂ ಒಬ್ರು ಇರಲೇಬೇಕು, ಇಲ್ಲ ಅಂದರೆ ಅಳ್ತಾ ಇರ್ತಾಳೆ ಯಾವಾಗಲೂ. ಇದು ಈ ಪಂಚೆ ಅಲ್ಲ, ಕರೆ ಅದು. ಇನ್ನೊಂದು ಇತ್ತಪ್ಪ, ಅದನ್ನ ಎಲ್ಲಿರುತ್ತೆ ಗೊತ್ತಿಲ್ಲ ಅಲ್ಲ, ಆ ಕಡೆ ನಂಗೆ ಅದ್ರಲ್ಲಿ ಬಟ್ಟೆ ಒಳ್ಳೆ ಬಟ್ಟೆ ಹೋದ್ರೆ ಮುಗಿಬೇಕು. ಫ್ರೆಂಡ್ಸ್, ನನಗೆ ಫೋಟೋಶೂಟ್ ಮಾಡೋದಕ್ಕೆ ವೈಟ್ ಕಲರ್ ಬಟ್ಟೆನೇ ಸಿಕ್ಕಿರಲಿಲ್ಲ. ಮಾವ ಒಂದು ತೆಗೆದುಕೊಟ್ಟಿದ್ರು, ಬಟ್ ಅದು ಫುಲ್ಲು ಬೇರೆ ಬಟ್ಟೆದು ಕಲರ್ ಬಿಟ್ಬಿಟ್ಟಿತ್ತು ವಾಶ್ ಮಾಡೋವಾಗ. ಸೊ ನಾನು ಕೂಡ ಅದನ್ನು ನೋಡಿರಲಿಲ್ಲ. ಸೊ ಬಟ್ಟೆನ ಹುಡುಕ್ತಾ ಇದ್ವಿ. ನಾನು ಇಲ್ಲಿ ತನಕ ಮಾಡಿದ್ದು ಫೋಟೋಶೂಟ್ ಮಾಡಿದ್ದೆಲ್ಲ ನಮ್ಮ ಅಮ್ಮನ ಮನೇಲಿ ಅಲ್ವಾ. ಸೊ ಅಲ್ಲಿ ಇತ್ತು. ಇಲ್ಲಿ ಬಂದಮೇಲೆ ಇದೆ ಫಸ್ಟ್ ಮಂತದಲ್ವಾ. ಸೊ ಯಾವುದು ಸಿಕ್ಕಿರಲಿಲ್ಲ. ಸೊ ಬೀರೊಳಗಡೆ ಇದೆ ಅಂತ ಹೇಳಿದ್ರು, ಅತ್ತೆ ಕೂಡ ಮನೇಲಿ ಇರಲಿಲ್ಲ ಅಲ್ವಾ. ಸೊ ನನಗೆ ಇದೊಂದು ಟವಲ್ ಸಿಕ್ಕಿತ್ತು ವೈಟ್ ಕಲರ್ದು. ಸೊ ಇದ್ರ ಮೇಲೇ ಸಿಂಪಲ್ಲಾಗಿ ಹಾಗೆ ರೆಡಿ ಮಾಡೋಣ ಅಂತ ಜಸ್ಟ್ ಈ ಟವಲ್ ತಗೊಂಡು ರೆಡಿ ಮಾಡಿದೆ. ಹಾಗೆ ಯಾವ ಪ್ಲೇಸಲ್ಲಿ ಫೋಟೋ ತೆಗಿಯೋಕ್ಕೆ ಅಂತಲೂ ಐಡಿಯಾ ಸಿಕ್ಕಿರಲಿಲ್ಲ. ಸೊ ಆ ಮನೆ ಮುಂದ್ಗಡೆ ಹಾಲ್ ಏನಿದೆ ಅಲ್ಲೇ ಸ್ವಲ್ಪ ಪ್ಲೇಸ್ ಇತ್ತಲ್ವ. ಸೊ ಅಲ್ಲೇ ಫೋಟೋ ಶೂಟ್ ಮಾಡೋಣ ಅಂತ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ, ಟವಲೆಲ್ಲ ಹಾಸಿಬಿಟ್ಟು. ಇನ್ನು ಮನೆ ಒಳಗಡೆ ಹೋಗ್ಬಿಟ್ಟು ಒಳಗಡೆ ಹಾಲಲ್ಲೆಲ್ಲ ಮಾಡೋಣ, ಇಲ್ಲ ರೂಮಲ್ಲಿ ಮಾಡೋಣ ಅಂತ ಹೇಳಿದ್ರೆ ಪವರ್ ಬೇರೆ ಕಟ್ಟಾಗಿತ್ತು, ಅಷ್ಟು ಬೆಳಕು ಕೂಡ ಇರಲಿಲ್ಲ, ಮೋಡ ಕೂಡ ಆಗಿತ್ತು, ಮಳೆ ಬರೋ ಥರ ಎಲ್ಲ ಆಗಿತ್ತಲ್ವ. ಅದರಿಂದ ಇಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ದಾಸವಾಳ ಹೂವೇನಿದೆ ಅದರದ್ದು ದಳ ಪೆಟಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಬಿಡಿಸ್ಬಿಟ್ಟು ಅದರಲ್ಲೇ 5 ಅಂತ ಬರೆದ್ಬಿಟ್ಟು ಜಸ್ಟ್ ಸಿಂಪಲ್ಲಾಗೇ ಫೋಟೋ ತೆಗೆಯೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಈ ಲೀವ್ಸ್ ಏನಿದೆ ಅದನ್ನು ಹಾಗೆ ಸೈಡಲ್ಲಿ 3 ಲೀವ್ಸ್ನ ಇಟ್ಬಿಟ್ಟು ನಾನು ಈ ಹಿಂದೆ ಫೋಟೋ ತೆಗೆದಿರೋದ್ರಲ್ಲೂ ಅದೇ ಥರ ಮಾಡಿದ್ದೀನಿ. ಸೊ ಆ ಲೀವ್ಸ್ನ ಜಸ್ಟ್ 3 ಲೀವ್ಸ್ನ ಇಟ್ಬಿಟ್ಟು ಜಸ್ಟ್ ಅದೊಂದು ಡೆಕೋರೇಷನ್ ಡಿಸೈನ್ ಥರ ಅನಿಸುತ್ತೆ, ಇವಾಗ ಕಾಣಿಸ್ತಿರ್ಬೋದು. ಈ ಥರ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗೇ ರೆಡಿ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್, ಈ ಸಲ ನಾನು 5 ಮಂತ್ ಬೇಬಿ ಫೋಟೋಶೂಟ್ಗೆ ಹೈಬಿಸ್ಕಸ್ ಫ್ಲವರಲ್ಲಿ ಈ ಥರ ಮಾಡಿದ್ದೀನಿ. ಸೊ ನಾನು ಯಾವಾಗಲೂ ಸಿಂಪಲ್ಲಾಗೇ ಮಾಡೋದು. ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ ಅದೇ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಬರ್ತಾ ಇದೆ ಅಲ್ವಾ, ಅದು ಪಾಪುದು ಆಟ ಆಡೋದಕ್ಕೆ ಒಂದು ಡಾಲ್ ತಂದಿದ್ದೀವಲ್ಲ, ಸೊ ಅದು ಯಾವಾಗಲೂ ಅದೇ ಥರ ನಾವೇನು ಮಾತಾಡ್ತೀವಿ ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಹೈಬಿಸ್ಕಸ್ದು ಇದೇನಿದೆ ಪೆಟಲ್ಸ್ ಏನಿದೆ ಅದರಲ್ಲಿ ಈ ಥರ ಮಾಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಫೋಟೋಶೂಟ್ಗೆ ಅಂತ ರೆಡಿ ಮಾಡಿದ್ದು, ಅದು ಫ್ಲವರ್ ಮೇಲೆಲ್ಲ ಬಿಟ್ಕೊಂಡು ನೋಡಿ ಇಲ್ಲಿ ಹೇಗೆ ಮಾಡ್ತಿದ್ದಾಳೆ ಅಂತ. ಅಲ್ಲ ಅಲ್ಲ ಅಲ್ಲ, ಅಯ್ಯೋ ಪುಟ್ಟಕ್ಕ, ಚಾಮು ಕೈ ತೆಗೆಯಮ್ಮ, ಇದು ತೆಗಿ ಪುಪ್ಪುನಿ, ತೆಗಿ ಪುಚ್ಚುನಿ. ಹ ಹೇಗೆ ಇಲ್ಲಿ ಚೀ ಶಾ ಇಲ್ಲಿ ನೋಡು ಗೊಂಬೆಲಿ ಹೆಂಗ ಆತುತ್ತ, ಹಂಗ 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 ಹೆಂಗ ಹಂಗ ಹೆಂಗ ಹಂಗ ನಿಮ್ಮನ್ನು ನೋಡು 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 ಪುಟಕಯ್ಯ. ನೋಡ್ತಾ ಇದ್ದೀರಾ, ಇದೇ ಟಾಯ್ಸ್ನ ನಾನು ಪಾಪುಗೆ ಅಂತ ತರಿಸಿದ್ದು, ಆನ್ಲೈನಲ್ಲಿ ತರಿಸಿದ್ದು ಆ್ಯಕ್ಚುಲಿ ಇದು. ಸೊ ನಾವು ಏನು ಮಾತಾಡ್ತೀವಿ ನಮ್ಮ ವಾಯ್ಸು ನಾವು ಯಾವ ಥರ ಮಾತಾಡ್ತೀವಿ ಅದೇ ಎಗೈನ್ ಆ ಕಡೆಯಿಂದನೂ ಹಾಗೆ ಮಾತಾಡುತ್ತೆ. ಮತ್ತು ಕೆಲವೊಂದಿಷ್ಟು ಸಾಂಗ್ ಕೂಡ ಬರುತ್ತೆ, ಅದರಲ್ಲೇ ರೆಕಾರ್ಡಿಂಗ್ ಆಗಿರುತ್ತೆ. ಮತ್ತು ಅದನ್ನು ನಾವು ಚಾರ್ಜ್ ಮಾಡ್ಕೊಳ್ಬೇಕು. ಮೊಬೈಲ್ನ ಯಾವ ಥರ ನೀವು ಚಾರ್ಜ್ ಮಾಡ್ಕೊಳ್ತೀರೋ ಆ ಥರ ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಫೋಟೋಶೂಟೆಲ್ಲ ಯಾವ ಥರ ಮಾಡಿದ್ವಿ ಅಂತ ನೋಡಿದ್ರಲ್ಲ, ಹಾಗೆ ಅಡುಗೆ ಮನೆಯಲ್ಲಿ ಕೆಲವೊಂದಿಷ್ಟು ಕೆಲಸ ಇತ್ತು, ಅದೆಲ್ಲ ಮುಗಿಸ್ಬಿಟ್ಟು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.